ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೇ. ಪಾಪನ ಇನ್ನಷ್ಟು ಜಾಸ್ತಿ ಮಾಡ್ಕೋಬೇಡಿ. ನಿಮಗಿವಾಗ ಬೇಕಾಗಿರೋದು ಆ ದೈವಾನುಗ್ರಹವೇ ಹೊರತು ದೈವ ಆಗ್ರಹ ಅಲ್ಲ. ಮೊದಲು ಎತ್ತನ್ ಕಳ್ಸಿದ್ರಿ, ಆಮೇಲೆ ಹಾವನ್ನ ಕಳ್ಸಿದ್ರಿ. ಇನ್ನೇನಾದ್ರೂ ಇದ್ರೆ ಕಳಿಸ್ಕೊಡಿ, ಎಲ್ಲ ಲೆಕ್ಕನೂ ಒಂದೇ ಸರಿ ತೀರಿಸ್ತೀನಿ. ಏನ್ರಿ ಏನ್ರಿ ರೀ ಏನ್ರಿ ಇದು? ಏನ ತಲೆ ಕೆಳಗಾಗಿ ತಪಸ್ಸು ಮಾಡ್ತಿದ್ದೀನಿ. ತಪಸ್ ಮಾಡ್ತಿದ್ದೀರಾ ಇಲ್ಲ ನಿಮ್ ಜೀವನ ತಲೆ ಕೆಳಗಾಗಿದೆ ಅಂತ ಹೇಳ್ತಿದ್ದೀರಾ? ಇನ್ನ ಸ್ವಲ್ಪ ಹೊತ್ತು ಆ ಹಾವು ಈ ರೂಮಲ್ಲಿ ಇದ್ದಿದ್ರೆ ಅದೇ ಆಗಿರ್ತಿತ್ತು ಕಣೆ. ಅದಕ್ಕೆ ಆ ಹಾವು ನಮ್ಗೆ ತಂಟಿಗೆ ಬರ್ದ ಹಾಗೆ ಏನ್ ಮಾಡಿದೆ ಚೆನ್ನಾಗಿರುತ್ತೋ ಅಂತ ತಲೆ ಕೆಳಗೆ ಮಾಡಿ ಯೋಚನೆ ಮಾಡ್ತಿದ್ದೀನಿ. ನಿಮ್ ತಲೆ ಮೇಲೆ ಇದ್ರು ಕೆಳಗೆ ಇದ್ರು ಮಧ್ಯದಲ್ಲಿ ಮೊಣಕಾಲಿದ್ರು ಏನು ವ್ಯತ್ಯಾಸ ಇಲ್ಲ ಬಿಡಿ. ಎದ್ದು ನಿಂತ್ಕೊಳ್ಳಿ. ಏನು ನನ್ನೇ ನೋಡ್ತಾ ಇದ್ದೀರಾ? ಏನಾಯ್ತ್ರಿ? ಆ ನೋಟಕ್ಕೆ ಅರ್ಥ ಏನು? ನನ್ನ ಮೊದಲನೇ ಸರಿ ನೋಡಿದ್ ನೆನ್ಪಕ್ ಬಂತ? ಅವಾಗ ಸರಿಯಾಗಿ ನೋಡ್ಲಿಲ್ಲ ಅಂತ ಇವಾಗ ನೋಡ್ತಿದ್ದೀರಾ? ಆವಾಗ ಸರಿಯಾಗಿ ನೋಡಿದ್ರೆ ಇವಾಗ ಹೀಗ್ ಕಷ್ಟ ಪಡ್ತಾನೆ ಇರ್ಲಿಲ್ಲ. ಏನು? ಏನಿಲ್ಲ ಬಿಡು, ನನ್ಗೊಂದು ಅನುಮಾನ, ಕೇಳುವಂತೀಯಾ? ಅನುಮಾನ ಅಂದ್ರಿ ಅಲ್ವಾ, ಕೇಳೋದಕ್ಕೆ ಮತ್ತೆ ಮತ್ತೊಂದು ಅನುಮಾನ ಏನು? ಕೇಳ್ರಿ. ಶಾಪ ಮನೆ ಸೊಸೆಗೆ ಮಾತ್ರನೇನಾ ಇಲ್ಲ ನಮ್ಮಿಬ್ಬರು ಕೂಡ ಆಗತ್ತಾ? ಈ ಕೆಟ್ಟ ಅನುಮಾನ ಯಾಕ್ರಿ ಬಂತು ನಿಮ್ಗೆ? ಯಾಕಂದ್ರೆ ನಿನ್ನೆ ಗೂಳಿ ನಮ್ಮನ್ನ ಓಡಿಸ್ಕೊಂಡು ಬಂತು, ಇವತ್ತು ಹಾವು ನಮ್ಮ ರೂಮಿಗೆ ಬಂತು. ತಿಂಗಳಿಗೊಂದು ಟ್ರೆಂಡ್ ಬದಲಾದಾಗೆ ಶಾಪ ಕೂಡ ರೂಟ್ ಬದಲಾಯಿಸ್ಕೊಂಡು ಸೊಸೆನ ಬಿಟ್ಬಿಟ್ಟು ನಿನ್ನನ್ನ ಮನೆ ಅಳಿಯನ್ನ ಸಾಯಿಸೋದಕ್ಕೆ ನೋಡ್ತಾ ಇದೆಯೇನೋ? ನೀವ್ ಇಲ್ಸಲದ ಅನುಮಾನ ಇಟ್ಕೋಬೇಡ್ರಿ. ಇಲ್ಲಿವರೆಗೂ ಶಾಪದಿಂದ ಮನೆ ಸೊಸೆಯಂದ್ರು ಸತ್ತಿದ್ದಾರೆ ಹೊರತು ಯಾವೊಬ್ನಾದ್ ನೀನು ಅಳಿಯನು ಸತ್ತಿಲ್ಲ. ಮತ್ತೆ ಗೂಳಿ ಹಾವು ನಮ್ ತಂಟೆಗೆ ಯಾಕೆ ಬಂತಮ್ಮ? ಹೊಲದಲ್ಲಿ ಅಷ್ಟು ಜನರಿದ್ರು, ಅವ್ರು ಯಾರ ಕಡೆಗೂ ಹೋಗಿಲ್ವೇ? ಮನೆಯಲ್ಲಿ ಇಷ್ಟು ರೂಮ್ ಇದೆ, ಈ ರೂಮ್ ಒಳಗೆ ಯಾಕೆ ಹಾವು ಬರ್ಬೇಕು? ಅಬ್ಬಾ, ಶಾಪ ಅಂದ್ರೆ ಸಾವು. ಆ ಸಾವುಗೆ ಮತ್ತೊಂದು ರೂಪ ನಿತ್ಯ. ನಾವು ನಿತ್ಯ ಕಡೆ ಅಲ್ವಾ, ಅದಕ್ಕೆ ಶಾಪ ಕಳ್ಸಿರೋ ಗೂಳಿ ಹಾವು ನಮ್ ಸುತ್ತಾನೆ ತಿರುಗ್ತಾ ಇದೆ. ಇಷ್ಟು ಲಾಜಿಕ್ ಇದೆಯಾ? ಹಾಗಾದ್ರೆ ನಮ್ಗೆ ಶಾಪದ ಜೊತೆ ಸ್ನೇಹ ಬಿಟ್ರೆ ಸಾವು ಇಲ್ಲ ಅಂತ ಆಯ್ತು. ಇಷ್ಟು ಮಾತ್ರ ಕ್ಲಾರಿಟಿ ಇದ್ರೆ ಸಾಕು. ನನ್ಗೂ ಕೂಡ ಒಂದ್ ಡೌಟ್ ಇದೆ ರೀ. ಏನು? ನಮ್ ಸಾವಿನ ಬಗ್ಗೆನೇ ಏನು? ವಾ, ಗಂಗಾ ಸಾವಿನ ಬಗ್ಗೆ ರೀ. ಏನ್ ನಿನ್ನ ಅನುಮಾನ? ಸಾಯ್ತಾಳೆ ಇಲ್ವಾ ಅಂತನಾ? ಸಾಯೋದಂತೂ ಗ್ಯಾರಂಟಿ, ಆದ್ರೆ ಡೆಲಿವರಿ ಆದ ತಕ್ಷಣ ಸತ್ತೋಗ್ತಾಳ ಇಲ್ಲ ಮಗು ಹುಟ್ಟಿದ್ಮೇಲೆ 1-2 ವರ್ಷ ಬದುಕ್ ಸತ್ತೋಗ್ತಾಳ ಅಂತ? ಇನ್ನೂ ಒಳ್ಳೇದು. ಇನ್ನೂ 100 ಕಾಲ ಬದುಕಿದ್ದು ಸಾಯ್ತಾಳ ಅಂತ ಕೇಳಿಲ್ಲ. ಗಂಗಾ ಸಾವು ಹತ್ರ ಬಂದಿದೆ ಅಂತ ಆ ಸ್ವಾಮೀಜಿ ಹೇಳ್ದ ಅಲ್ವಾ? ಅಬ್ಬಾ, ಮತ್ತೆ ಸಾಯ್ತಾ ಇಲ್ವಲ್ರಿ? ಅಬ್ಬಾ, ಸಾಯ್ಬೇಕು ಅಂದ್ರೆ ಡೆಲಿವರಿ ಆಗ್ಬೇಕು ಅಲ್ವಾ? ಮತ್ತೆ ಡೆಲಿವರಿ ಆಗ್ತಿಲ್ವಲ್ಲ. ಅವತ್ ಯಾವತ್ತೋ ನೋವು ಬಂದಿದ್ದು, ಮತ್ತೆ ಇಲ್ಲಿವರೆಗೂ ನೋವು ಬಂದೇ ಇಲ್ವಲ್ಲ, ಅದ್ ಯಾವಾಗ ಬರುತ್ತೆ? ನನ್ನ ಹೇಗಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆ ಸ್ವಾಮೀಜಿ ಹತ್ರ ನಾನ್ ಬೇಡ್ಕೋತೀನಿ. ಇನ್ನು ಎಷ್ಟು ಅಂತ ಬೇಡ್ಕೋತಿಯಮ್ಮ? ಇಲ್ಲಿವರೆಗೂ ಸ್ವಾಮೀಜಿಗೂ ಜೈ ಮಧ್ಯೆ ಎಷ್ಟು ವಾದ ನಡೀತು ಅಂತ ನೋಡ್ದಿಯಲ್ಲ. ಸ್ವಾಮೀಜಿ ಕೋಪ ಸರ್ಪಕ್ಕೆ ಏನೂ ಮಾಡಬಾರ್ದು ಅಂತಾನೆ ಹೊರತು ನಾನ್ ಸಾಯ್ಬೇಕು ಅನ್ನೋದಲ್ಲ ಅಲ್ವಾ ಅಜ್ಜಿ? ನಾನು ಸ್ವಾಮೀಜಿನ ಭೇಟಿ ಮಾಡ್ದೆ ಗಂಗಾ, ನಿನ್ ಪರವಾಗಿ ಬೇಡ್ಕೊಂಡೆ. ನೀವ್ ಕೇಳೋದ್ ಬೇರೆ ಅಮ್ಮ.
ನಾನ್ ಬೇಡ್ಕೊಳ್ಳೋದು ಬೇರೆ. ಕ್ಷಮಾ ಭಿಕ್ಷೆ ಕೊಡಿ ಅಂತ ಕೇಳ್ತೀನಿ, ಪ್ರಾಣ ಭಿಕ್ಷೆ ಕೊಡಿ ಅಂತ ಬೇಡ್ಕೋತೀನಿ. ಏನೋ ಅವ್ರ ಮನ್ಸು ಬದಲಾಗ್ಬೋದೇನೋ, ನಾನು ಬದುಕೋ ದಾರಿ ತೋರಿಸ್ತಾರೇನೋ, ಆ ದೇವರಿಗೆ ನನ್ನ ಮೇಲೆ ಕರುಣೆ ಬರ್ಬೋದೇನೋ. ಪ್ರಯತ್ನಿಸಿದ್ರೆ ತಪ್ಪೇನಿದ್ಯಮ್ಮ? ತಪ್ಪಿಲ್ಲಮ್ಮ, ಆದ್ರೆ ಜೈ ಒಪ್ಕೊಳ್ಳಲ್ವೇನೋ? ಜೈಗೆ ನಿಜ ಹೇಳೋಕ್ಕಾಗಲ್ಲ, ಹಾಗಂತ ನಿನ್ನೂ ಕಳ್ಕೊಳಕ್ಕಾಗಲ್ಲ. ಏನ್ ಮಾಡ್ಬೇಕು ಅರ್ಥ ಆಗದೆ ಇರೋ ಪರಿಸ್ಥಿತಿಲಿದ್ದೀವಿ. ಹುಟ್ಟಿದ ಹಾಗೇನೆ ದೂರ ಮಾಡ್ಕೊಂಡು 20 ವರ್ಷ ಆದ್ಮೇಲೆ ಹತ್ರ ನಿನ್ನ ಮತ್ತೆ ದೂರ ಮಾಡ್ಕೊಳ್ಳೋದಕ್ಕೆ ನಾನು ಕರುಣೆ ಇಲ್ದೇ ಇರೋಳಲ್ಲ ಗಂಗಾ. ನಿನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಮಾಡ್ತಾ ಇರೋ ಪ್ರಯತ್ನನೇ ಇಲ್ಲ. ಎಲ್ಲ ದಾರಿನೂ ಮುಚ್ಚೋಗಿದೆ ಅಂತ ಆ ಸ್ವಾಮಿಗಳು ಹೇಳ್ತಿದ್ರೆ ನನ್ನ ಜೀವನ ಯಾಕೆ ಮುಗ್ದು ಹೋಗ್ತಾ ಇಲ್ಲ? ಆದ್ರೆ ಎಲ್ಲೋ ಯಾವ ಮೂಲೆಯಲ್ಲೋ ಒಂದು ಚಿಕ್ಕ ಆಸೆ ಗಂಗಾ. ನಿನ್ನ ಒಳ್ಳೆತನ ನಿನ್ನ ಕಾಪಾಡುತ್ತೆ ಅನ್ನೋ ಆಸೆ, ನಿನ್ನ ಸಂಕಲ್ಪನ ನೀನು ಜಯಿಸ್ತೀಯ ಅನ್ನೋ ಆಸೆ. ಜೈ ಪ್ರೀತಿ ನಿನ್ನ ಬದುಕ್ಸತ್ತೆ ಅನ್ನೋ ಆಸೆ. ನಮ್ಮೆಲ್ಲರ ಆಯಸ್ಸು ಎಲ್ಲಾನು ತಗೊಂಡು ಆ ದೇವ್ರು ನಿನಗ್ ಪೂರ್ಣಾಯುಷ್ಯ ಕೊಡ್ತಾನೆ ಅನ್ನೋ ಆಸೆ. ಇಲ್ಲಮ್ಮ, ಇಲ್ಲ, ನಾನು ಬದುಕ್ಬೇಕು, ಆದ್ರೆ ನಿಮ್ಮೆಲ್ಲರ ಜೊತೆ ಸೇರಿ ಬದುಕ್ಬೇಕು. ನಿಮ್ಮಲ್ಲಿ ಯಾರೊಬ್ರು ಇಲ್ಲ ಅಂದ್ರು ನಾನು ಇಲ್ದ ಹಾಗೇನೆ. ನಿಮ್ಮನ್ನ ನೋಡ್ತಾ ಇದ್ರೆ ಅವತ್ತು ನನ್ನ ಸೊಸೆನ ಬದುಕಿಸ್ಕೊಳ್ಳೋದಕ್ಕೆ ನಾನ್ ಪಟ್ಟ ಕಷ್ಟ ನೆನಪಾಗ್ತಿದೆ. ಆದ್ರೆ ಅವತ್ತು ನನ್ನ ಸೊಸೆಗೆ ಗೊತ್ತಿರ್ಲಿಲ್ಲ ಅವಳು ಸಾಯ್ತಾಳೆ ಅಂತ. ಆದ್ರೆ ಇವತ್ತು ಅಜ್ಜಿ ಅಳ್ಬೇಡಿ, ಯಾರಿಗೂ ಸಿಗದೆ ಇರೋ ಅದೃಷ್ಟ ನನಗೆ ಸಿಕ್ಕಿದೆ. ನನ್ನ ಸಾವಿನ ಬಗ್ಗೆ ನನಗೆ ಗೊತ್ತಾಯ್ತು. ಅದು ಕೂಡ ಒಂದು ಅದೃಷ್ಟನ ಗಂಗಾ. ಕಣ್ಣು ಮುಂದೆನೆ ಮಕ್ಕಳು ಸಾಯ್ತಿದ್ರೆ ಆ ತಾಯಿ ಪಡೋ ನರಕ ಹೇಗಿರುತ್ತೆ ಅಂತ ಪ್ರತ್ಯಕ್ಷವಾಗಿ ನೋಡ್ತಿದ್ದೀನಮ್ಮ. ಇಷ್ಟು ದಿನ ಮಕ್ಕಳು ಇಲ್ದೇ ಇರೋದಕ್ಕೆ ನೋವಾಗ್ತಿತ್ತು, ಆದ್ರೆ ಮೊದಲನೇ ಸಲ ನಾನ್ ಬಂಜೆ ಆಗಿರೋದಕ್ಕೆ ಆನಂದ ಆಗ್ತಿದೆಯಮ್ಮ. ಅತ್ತೆ, ಹೌದಮ್ಮ, ಒಂದ್ ರೀತಿಲಿ ಇದು ನನಗ್ ಸಿಕ್ಕಿರೋ ಅದೃಷ್ಟ. ಮಕ್ಕಳಿದ್ದಾರೆ ಅನ್ನೋ ಸಂತೋಷ ಇಲ್ಲ, ಮಕ್ಕಳು ದೂರ ಆಗ್ತಾರೆ ಅನ್ನೋ ನೋವು ಇಲ್ಲ. ಅವರು ನಿಮ್ಮ ಮಗ ಅಲ್ವಾ ಅತ್ತೆ? ನಾನು ನಿಮ್ಮ ಮಗಳ ತರ ಅಲ್ವಾ? ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೊಂಡ್ರಲ್ವಾ? ನೀವು ಬಂಜೆ ಅಂತ ಯಾರು ಹೇಳಿದ್ರು? ಯಾವುದೋ ದೇಶದಲ್ಲಿ ಒಂದು ಚಿಕ್ಕ ಪಕ್ಷಿ ಇತ್ತಂತೆ. ನನ್ನ ಹಾಗೆ ಅದಕ್ಕೂ ಕೂಡ ತನ್ನ ಸಾವಿನ ಬಗ್ಗೆ ಗೊತ್ತಾಗುತ್ತಂತೆ. ಅದು ಜೋರಾಗಿ ಹಾಡುತ್ತಂತೆ. ಆದರೆ ಮೊಟ್ಟೆ ಇಡಬೇಕಾದಾಗ ಬಿಟ್ರೆ ಅದು ಬೇರೆ ಸಮಯದಲ್ಲಿ ಹಾಡಲ್ವಂತೆ. 2-3 ದಿನದಲ್ಲಿ ಸತ್ತೋಗ್ತೀನಿ ಅಂದಾಗ ಆ 2-3 ದಿನನೂ ನಿಲ್ಲಿಸ್ದೇನೆ ಹಾಡುತ್ತಂತೆ. ತೃಪ್ತಿ ಆಗೋ ಅಷ್ಟು ಹಾಡುತ್ತಂತೆ. ಹಾಗೇನೆ ನನ್ನ ಜೀವನ ಕೂಡ ಒಂದು ಜೀವಿಗೆ ಜನ್ಮ ಕೊಡ್ತಾ ನನ್ನ ಜೀವನನ ಮುಗಿಸ್ತಾ ಇದ್ದೀನಿ. ಬದುಕಬೇಕು ಅನ್ನೋ ಆಸೆ ಇದೆ, ಆದ್ರೆ ಬದುಕೋ ಆಯಸ್ಸು ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ನನ್ನ ಕತೆ ಮುಗ್ದೋಗಿಲ್ಲ. ಹುಟ್ಟೋ ಮಗು ಜೊತೆ ನಾನು ಇರ್ತೀನಿ, ಅದು ನನ್ನ ಪುನರ್ಜನ್ಮ. ಅಜ್ಜಿ, ನೀವು ಅದೃಷ್ಟವಂತರು. 4ನೇ ತಲೆಮಾರನ್ನ ಕೂಡ ನೋಡ್ತಾ ಇದ್ದೀರಾ. ಅತ್ತೆ, ನಿಮ್ಗೆ ಮೊಮ್ಮಗನೋ ಮೊಮ್ಮಗಳೋ ಬರ್ತಿದ್ದಾಳೆ. ಅಮ್ಮ,
ನೀವು ಅಮ್ಮಮ್ಮ ಆಗ್ತಿದ್ದೀರಾ, ಅವರು ತಂದೆ ಆಗ್ತಿದ್ದಾರೆ. ಇನ್ ಸ್ವಲ್ಪ ಹೊತ್ತು ಈ ನೋವನ್ನ ಮರ್ತೋಗಿ ಆ ರೀತಿಯಲ್ಲಿ ಆನಂದ ಪಡೋಣ. ಆ ಪಕ್ಷಿ ಹಾಡಿನ ಹಾಗೆ ಸಂತೋಷವಾಗಿರೋಣ. ಅಷ್ಟಕ್ಕೂ ಅವರೆಲ್ಲಿದ್ದಾರೆ? ಮಾಡಿರೋ ಪಾಪಗಳು ಸಾಕು, ಇಲ್ಲಿಗೆ ಇದನ್ನ ನಿಲ್ಲಿಸ್ಬಿಡಿ. ಇಲ್ಲ ಅಂದ್ರೆ ವಂಶನಾಶ ತಪ್ಪಲ್ಲ, ವಿನಾಶ ನಡೆದು ಹೋಗುತ್ತೆ. ಇಲ್ಲಿ ಕೊಡಿ ಸರ್, ನಾನು ಹೊರಗಡೆ ಬಿಸಾಕ್ತೀನಿ. ಇದು ಎಲ್ಲಿಂದ ಬಂದು ಇಲ್ಲಿಗೆ ಬಿತ್ತು? ಅದು ಸರ್, ಗಾಳಿಗೆ ಬಂದು ಬಿದ್ದಿರುತ್ತೆ ಅನ್ಸುತ್ತೆ ಸರ್. ಗಾಳಿ ಯಾವಾಗ ಬಂತು? ಇಲ್ಲಿ ಕೊಡಿ ಸರ್. ಸರ್, ಗಾಳಿ ಅಲ್ಲಿ ನೋಡಿ, ಆ ಕಿಟಕಿಯಿಂದ ಬಂದಿರುತ್ತೆ ಅನ್ಸುತ್ತೆ. ಸರ್, ಹೊರಗಡೆ ಮಳೆ ಬರೋ ಥರ ಇದೆ, ಹೋಗಿ ನೋಡೋಣ ಸರ್. ಅಜ್ಜಿ, ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ಆದರೆ ಯಾವತ್ತೂ ಡೀಪಾಗಿ ಅಬ್ಸರ್ವ್ ಮಾಡಲಿಲ್ಲ. ಇವರೆಲ್ಲ ಯಾರು?
ಶಾಪಕ್ಕೆ ಬಲಿಯಾಗಿರೋ ಸೊಸೆಯರು. ಅವರು ನಿಮ್ಮ ಪೂರ್ವಿಕರು ಸರ್. ಈ ಮನೇಲೇ ಇದ್ರಂತೆ. ಉಳ್ದವರೆಲ್ಲ ಓಕೆ, ನಮ್ಮಮ್ಮನ ಫೋಟೋ ಇವ್ರ ಪಕ್ಕದಲ್ಲಿ ಯಾಕಿದೆ? ಏನಜ್ಜಿ, ನಮ್ಮಮ್ಮನಿಗೂ ಇವ್ರಿಗೂ ಏನ್ ಸಂಬಂಧ? ಅಂದರೆ ಸರ್, ನಿಮ್ಮಮ್ಮ ಅವರು ಸ್ವರ್ಗಸ್ಥರಾಗಿದ್ದಾರಲ್ವ ಸರ್, ಉಳಿದಿರೋ ದೊಡ್ಡವ್ರ ಪಕ್ಕದಲ್ಲಿ ನಿಮ್ಮ ಅಮ್ಮವ್ರ ಫೋಟೋ ಹಾಕಿದ್ದಾರೆ ಸರ್, ಅಷ್ಟೇ. ಬೇರೆ ಯಾವ ಸಂಬಂಧನೂ ಇಲ್ಲ ಸರ್. ಸಂಬಂಧ ಇದೆ. ಫೋಟೋಸ್ ಕೆಳಗಡೆ ಅವ್ರ ಡೇಟ್ ಆಫ್ ಬರ್ತ್ ಅಂಡ್ ಅವರ ಡೇಟ್ ಆಫ್ ಡೆತ್ನ ಅಬ್ಸರ್ವ್ ಮಾಡಿದ್ಯಾ? ಎಲ್ಲರೂ ಯಂಗ್ ಏಜಲ್ಲೇ ಸತ್ತೋಗಿದ್ದಾರೆ. ಅದರಲ್ಲೂ ಸೇಮ್ ಮಂತಲ್ಲೇ ಸತ್ತು ಹೋಗಿದ್ದಾರೆ, ಅದು ಕೂಡ ಈ ಮಂತಲ್ಲೇ. ಇವರೆಲ್ಲ ಚಿಕ್ಕ ವಯಸ್ಸಲ್ಲೇ ಯಾಕೆ ಸತ್ತೋದ್ರು ಅಜ್ಜಿ? ಅದು ಈ ಮಂತಲ್ಲೇ ಹೇಗೆ ಸತ್ತೋದ್ರು? ಏನೋ ಕೋಇನ್ಸಿಡೆನ್ಸ್ ಆಗಿರ್ಬೇಕು ಸರ್. ಒಬ್ರ ಇಬ್ರು ಸತ್ತೋದ್ರೆ ಕೋಇನ್ಸಿಡೆನ್ಸ್ ನಾಣಿ, ಸಾಲಾಗಿ 4 ಜನ ಸತ್ತೋಗಿದ್ದಾರೆ ಅಂದ್ರೆ ಇವರ ವಯಸ್ಸಿಗೆ ಸತ್ತೋಗಿರೋ ತಿಂಗಳಿಗೂ ಸಾವಿಗೂ ಏನಾದರೂ ಸಂಬಂಧ ಇದೆಯಾ? ಸಂಬಂಧ ಇದ್ರೆ ಅದು ಎಂಥ ಸಂಬಂಧ? ಚಿಕ್ಕ ವಯಸ್ಸಿನಲ್ಲೇ ಇವರು ಸಾಯೋದಕ್ಕೆ ಕಾರಣ ಏನು ಹೇಳಿ ಅಜ್ಜಿ. ಇವಾಗ ಅದೆಲ್ಲ ಯಾಕೋ? ಗಂಗಾ ನಿನ್ನನ್ನು ಕರೀತಾ ಇದ್ದಾಳೆ, ಹೋಗು. ಹೌದು ಸರ್, ಸ್ವಲ್ಪ ಹೊತ್ತಿನಲ್ಲೇ ಮೇಡಮ್ಗೆ ಡೆಲಿವರಿ. ನೀವು ಮೇಡಮ್ ಅವ್ರ ಪಕ್ಕದಲ್ಲೇ ಇರಬೇಕು. ಹೋಗಿ ಸರ್. ನಿಮ್ಮ ಮೇಡಮ್ ತುಂಬ ದೂರದಲ್ಲಿಲ್ಲ ನಾಣಿ, ಅವಳು ಕರೆದ್ರೆ ಮಾತಾಡೋಷ್ಟು ಹತ್ತಿರದಲ್ಲೇ ಇದ್ದೀನಿ. ನನಗೆ ಈ ಫೋಟೋಸ್ ಬಗ್ಗೆ ಗೊತ್ತಾಗಬೇಕು. ಆಗ್ಲೇ ಆ ಕಳ್ಳ ಸ್ವಾಮೀಜಿ ಏನೋ ಅಂದ, ಶಾಪ ಅಂತ ಪಾಪ ಅಂತ ತಲೆಮಾರು ಅಂತ ಏನೇನೋ ಹೇಳ್ದ. ಅದೇನಾದ್ರೂ ಹುಚ್ಚು ಮಾತಾ ಇಲ್ಲ ಅದಕ್ಕೇನಾದ್ರೂ ಅರ್ಥ ಇದೆಯಾ ಅಂತ ಗೊತ್ತಾಗಬೇಕು. ಅದೆಲ್ಲ ಹುಚ್ಚು ಮಾತುಗಳೇ ಸರ್, ನೀವೇನು ತಲೆ ಕೆಡಿಸ್ಕೊಂಬಿಡಿ. ಇಲ್ಲ ನಾಣಿ, ನಾನು ಊರಿಗೆ ಬಂದಿರೋ ಪ್ರತಿ ಸಾರಿ ಏನೋ ಒಂದು ನಡೆದಿದೆ. ಆ ಗೂಳಿ ಹಾವು ಏನಿದೆಲ್ಲ, ಮನೆ ಅಟ್ಮಾಸ್ಫಿಯರ್ ಕೂಡ ಬದಲಾಗಿದೆ. ನನ್ನ ಹಿಂದೆ ಏನೋ ನಡೀತಿದೆ ಅಂತ ನನಗನ್ನಿಸ್ತಿದೆ. ನನ್ನ ಹತ್ರ ನೀವೆಲ್ಲ ಏನಾದರೂ ಮುಚ್ಚಿಡ್ತಿದ್ದೀರಾ? ಅಪಾಯ ಯಾರಿಗಿದೆ? ನನಗೆ ಗೊತ್ತಾಗಬೇಕು, ಹೇಳಿ.